ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವಕ್ಕೆ ಉಸ್ಕೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಉಸ್ಕೂರು ಮಧುರಮ್ಮ ಸನ್ನಿಧಾನಕ್ಕೆ ಹೋಗುವ ಕೂರ್ಜುಗಳ ಎತ್ತರವನ್ನು 80 ಅಡಿ ಎತ್ತರದ ಒಳಗೆ ಕೂರ್ಜುಗಳನ್ನು ಕಟ್ಟುವಂತೆ ಇಲಾಖೆ ಅಧಿಕಾರಿಗಳು ಎಲ್ಲ ಗ್ರಾಮಸ್ಥರಿಗೆ ಆದೇಶ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಹಿಲಲಿಗೆ ಮಂಜುನಾಥ್ ರವರು. ಇನ್ನು ಈ ವೇಳೆ ಹಿಲಲಿಗೆ ಮಂಜುರವರು ಮಾತನಾಡಿ, ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ನೆರವೇರಲಿದ್ದು, ಇನ್ನು ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವಕ್ಕೆ ಉಸ್ಕೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಸುಮಾರು 150 ಅಡಿಯಿಂದ 175 ಅಡಿ ಎತ್ತರದ ಕೂರ್ಜುಗಳನ್ನು ಮರ ಹಾಗೂ ಕಬ್ಬಿಣದಿಂದ ಕಟ್ಟಿಕೊಂಡು ತೋಟ ಹೊಲಗಳ ಮೇಲೆ ಕೈಯಿಂದ ಮತ್ತು ಟ್ರ್ಯಾಕ್ಟರ್ ಹಾಗೂ ಎತ್ತುಗಳ ಮೂಲಕ ಎಳೆದುಕೊಂಡು ಬಂದು ಉಸ್ಕೂರು ಮಧುರಮ್ಮ ಸನ್ನಿಧಾನಕ್ಕೆ ಸೇರುವುದು ಪ್ರತೀತಿಯಾಗಿದೆ. ಆದರೆ 150 ಅಡಿಯಿಂದ 175 ಎತ್ತರದ ಕೂರ್ಜುಗಳು ಹೊಲ, ಗದ್ದೆ ಮತ್ತು ರಸ್ತೆ ಮೇಲೆ ಕೂರ್ಜುಗಳು ಬರುವಾಗ ಕೆಳಗೆ ಬಿದ್ದಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಾಣಬಹುದಾಗಿದೆ. ಕಾರಣ ಕೂರ್ಜುಗಳನ್ನು ಅತಿ ಹೆಚ್ಚು ಎತ್ತರದಲ್ಲಿ ಕಟ್ಟುವುದರಿಂದ ಕೂರ್ಜುಗಳು ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗದೆ ಕೂರ್ಜುಗಳು ಕೆಳಗೆ ಬಿದ್ದಿದ್ದು, ಮುಂಬರುವ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಡೆಯುವ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡಲೇ ಗ್ರಾಮಸ್ಥರ ಮತ್ತು ಆಡಳಿತ ಮಂಡಳಿಯವರ ಜೊತೆ ಸಭೆ ನಡೆಸಿ ಈ ಬಾರಿ ಉಸ್ಕೂರು ಮಧುರಮ್ಮ ಜಾತ್ರೆಗೆ ಎಲ್ಲಾ ಗ್ರಾಮಗಳ ಕೂರ್ಜುಗಳು ಸುಮಾರು 80 ಅಡಿ ಎತ್ತರದ ಒಳಗೆ ಕಟ್ಟುವಂತೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಡಬೇಕು. ಉಸ್ಕೂರು ಮಧುರಮ್ಮ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಬೇಕು ಎಂದು ಇಲಾಖೆ ಅಧಿಕಾರಿಗಳಿಗೆ ಹಿಲಲಿಗೆ ಮಂಜುನಾಥ್ ರವರು ಮನವಿ ಮಾಡಿದರು. ನಮಸ್ತೆ ಸ್ನೇಹಿತರೆ, ಇನ್ನೇನು ಮಾರ್ಚ್ ತಿಂಗಳಲ್ಲಿ ಉಸ್ಕೂರು ಗ್ರಾಮದ ಸುತ್ತಮುತ್ತಲು ಗ್ರಾಮಗಳಲ್ಲಿ ವಿಜೃಂಭಣೆಯಾಗಿ ನಡೆಯುವಂತಹ ಉಸ್ಕೂರು ಮಧುರಮ್ಮ ಜಾತ್ರೆಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಉಸ್ಕೂರು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಶಸ್ವಿಯಾಗಿ ನಡೆದು ಈ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲರಿಗೂ ಹಿಂದೂ ಜನಾಂಗದವರಿಗೂ ಹಾಗೂ ಇತರ ಎಲ್ಲ ಜನಾಂಗದವರಿಗೂ ಆ ಮಧುರಮ್ಮ ತಾಯಿ ಒಳ್ಳೆಯದನ್ನು ಮಾಡಲೆಂದು ಬಯಸುತ್ತಾ, ಈ ಉಸ್ಕೂರು ಮಧುರಮ್ಮ ಜಾತ್ರೆ ಸರಿಸುಮಾರು 300 ವರ್ಷಗಳ ಇತಿಹಾಸವುಳ್ಳಂತಹದ್ದು. ಈ ಉಸ್ಕೂರು ಮಧುರಮ್ಮ ಜಾತ್ರೆ ತೇರುಗಳಿಗೆ ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ. ಇಡೀ ಏಷ್ಯಾ ಖಂಡದಲ್ಲೇ ಅತ್ಯಂತ ಎತ್ತರವಾದ ಕುರ್ಚಿಗಳು ವಿಶಿಷ್ಟವಾಗಿ, ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ ನೋಡಲು ಸುಂದರವಾದಂತಹ ಭಿತ್ತಿಪತ್ರಗಳನ್ನು ಬಟ್ಟೆಗಳಲ್ಲಿ ಬರೆದು ಅತ್ಯುತ್ತಮವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಿಗೂ ಅನುಗುಣವಾಗುವಂತಹ ಒಂದು ಮೆಸೇಜನ್ನು ಕೊಡುವಂತಹ ಜಾತ್ರೆ ಆಗಿರುತ್ತದೆ ಉಸ್ಕೂರು ಜಾತ್ರೆ. ಆದರೆ 2010ರವರೆಗೂ ಉಸ್ಕೂರು ಜಾತ್ರೆ ಅತ್ಯುತ್ತಮವಾಗಿ ತೇರುಗಳು ಕಟ್ಕೊಂಡು ಎಲ್ಲ ಗ್ರಾಮಸ್ಥರು ಬರ್ತಾಯಿದ್ರು. 2010ರ ನಂತರ ಹಿಲಲಿಗೆ ಗ್ರಾಮದ ಕೂರ್ಜಿಗೂ ಉಸ್ಕೂರು ಪ್ರವೇಶಿಸಿದ ನಂತರ ಹಿಲಲಿಗೆ ಗ್ರಾಮದ ಯುವಕರು ಮಾಡಿದಂತಹ ಕೆಲವೊಂದು ಎಡವಟ್ಟುಗಳು ಕೂರ್ಜು ಹೈಟ್ ಮಾಡೋದು, ಈ ಹೈಟ್ ಕೂರ್ಜು ಕಟ್ಟಿದ ಒಂದು ಪೈಪೋಟಿ, ನೆಕ್ಸ್ಟ್ ನಾರಾಯಣಘಟ್ಟದವರು ಹಿಲಲಿಗೆ ಕೂರ್ಜಿಗಿಂತ ಹೈಟ್ ಪೈಪೋಟಿ, ನೆಕ್ಸ್ಟು ರಾಯಸಂದ್ರದ ಕೂರ್ಜು ಅವ್ರಿಗಿಂತ ಪೈಪೋಟಿ, ನೆಕ್ಸ್ಟು ದೊಡ್ಡಮಂಗಳದವರು ಅವ್ರಿಗಿಂತ ಪೈಪೋಟಿ. 80 ಅಡಿ 2010ರಲ್ಲಿ 80 ಅಡಿ ಇದ್ದಂತಹ ಕುರ್ಜು ಇವತ್ತು ಸರಿ ಸುಮಾರು 165 ಅಡಿ ಎತ್ತರಕ್ಕೆ ಹೋಗಿ ನಿಂತಿದೆ. ಈಗ 2025ರಲ್ಲಿ ಕಟ್ತಾ ಇರುವಂತಹ ಉಸ್ಕೂರು ಜಾತ್ರೆ ಕುರ್ಜು ಸರಿ ಸುಮಾರು 200 ಅಡಿಗೆ ಹೈಟ್ ಕಟ್ಟಬೇಕು ಅಂತ ಕೆಲವೊಂದು ಗ್ರಾಮಗಳಲ್ಲಿ ಆಲ್ರೆಡಿ ಚಟುವಟಿಕೆ ಪ್ರಾರಂಭವಾಗಿಬಿಟ್ಟಿದೆ. ಗ್ರಾಮಸ್ಥರೇ 80 ಅಡಿ ಕುರ್ಜೆ ನಿಯಂತ್ರಿಸುವುದಿಲ್ಲ. ಎಷ್ಟು ಕಷ್ಟಪಟ್ಟು ಕುರ್ಜೋಡಬೇಕಂದ್ರೆ ತನ್ನ ಪ್ರಾಣವನ್ನು ಲೆಕ್ಕಿಸದ ಯುವಕರು ಪೈಪೋಟಿಗೋಸ್ಕರ ಸಾವಿರಾರು ಜನ ಸಾರ್ವಜನಿಕರ ಪ್ರಾಣಗಳನ್ನು ಲೆಕ್ಕಿಸದೆ ಚೆಲ್ಲಾಟ ಆಡಿಕೊಂಡು, ನಾನು ಸೇರಿ ಹೇಳ್ತಾ ಇದ್ದೀನಿ, ನಾವುಗಳು ಮಾಡಿದಂತಹ ಕುರ್ಜುಗಳು ನೆಲಕ್ಕೆ ಬಿದ್ದಾಗ ಸ್ವಲ್ಪ ದಾರಿ ತಪ್ಪಿ ಏನಾದರೂ ನಿಯಂತ್ರಣ ತಪ್ಪಿ ಕುರ್ಜು ನೆಲಕ್ಕೆ ಬಿದ್ದಾಗ ಸುಮಾರು ಜನಗಳಿಗೆ ಗಾಯಗಳಾಗಿ ಜೀವ ರಕ್ಷಣೆಗಳಾಗಿ, ಏನಂದರೆ ಪುಣ್ಯ ಉಸ್ಕೂರು ಮಧುರಮ್ಮನ ಪುಣ್ಯ ಅಂದರೆ ಯಾರಿಗೂ ಪ್ರಾಣ ಹೋಗಲ್ಲ. ಇವತ್ತರೆಗೂ ಸೈಡ್ಗೆ ಬೀಳ್ತಾ ಇದೆ ಕುರ್ಜು. 2024ರಲ್ಲಿ ಹೀಗೆ ಕುರ್ಜು ಬಿದ್ದಂತಹ ಸನ್ನಿವೇಶಗಳು ಟಿವಿಗಳಲ್ಲಿ ನೀವು ನೋಡಿದ್ದೀರಾ. ಸರಿಸುಮಾರು ಆ ಜಾಗದಲ್ಲಿ 100 ಜನ ಸಾವಬೇಕಾಗಿತ್ತು. ಆ ಉಸ್ಕೂರು ಮಧುರಮ್ಮನ ರಕ್ಷಣೆಯಿಂದ ಅಲ್ಲಿ ಕಾಂಪೌಂಡ್ ಇರೋದ್ರಿಂದ ಅಲ್ಲಿ ಯಾರೂ ಇರಲಿಲ್ಲ. ನೋಡಿ, 1981ರಲ್ಲಿ ದೊಡ್ಡನಾಮಂಗಲ ಕುರ್ಜು ಬಿತ್ತು, 1998ರಲ್ಲಿ ರಾಮಸಾಗರ ಕುರ್ಜು ಬಿತ್ತು, 2012ರಲ್ಲಿ ರಾಯಸಂದ್ರ ಕುರ್ಜು ಬಿತ್ತು,
2013ರಲ್ಲಿ ಕಡ್ಲಿಪುರ ಕುರ್ಜು ಬಿತ್ತು, 2018ರಲ್ಲಿ ನಾರಾಯಣಘಟ್ಟ ಕುರ್ಜು ಬಿತ್ತು, ಅದೇ ರೀತಿ 2024ರಲ್ಲಿ ಊರಿಗೆ ಬಂದು ನಿಂತ ಸಂಗೀನಗರ ಕುರ್ಜು ಬಿತ್ತು, 2024ರಲ್ಲಿ ಈಲಲ್ಗೆ ಕುರ್ಜು ಬಿತ್ತು. ಸುಮಾರು ಜನಕ್ಕೆ ಗಾಯಗಳಾಯಿತು, ಕುರ್ಜಿನ ಒಳಗಡೆ ಕುಳಿತಂಥವ್ರಿಗೂ ಗಾಯಗಳಾಯಿತು. ಬಟ್ ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ. ಈಗ ಈ ಕುರ್ಜಿಗಳು ಕಟ್ಟುವಂಥ ಯುವಕರು ಪೈಪೋಟಿಗೆ ಬಿದ್ದು ಸುಮಾರು ಜನಗಳ ಸಾರ್ವಜನಿಕರ ಪ್ರಾಣಗಳ ಜೊತೆ ಚೆಲ್ಲಾಟ ಹೊಡ್ತಿರುವಂತಹ ಯುವಕರು ಇವರ ವೈಯಕ್ತಿಕ ಪ್ರೆಸ್ಟೀಜ್ಗಳಿಗೋಸ್ಕರ ಕುರ್ಜಿಗಳು ಹೈಟ್ ಕಟ್ಟಿ ಕುರ್ಜನ್ನು ಉಸ್ಕೂರುಗೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ದಾರಿ ತಪ್ಪುದು ಕುರ್ಜಿ ನೆಲಕ್ಕೆ ಬಿದ್ದಾಗ ಅನೇಕ ಜನಗಳಿಗೆ ಪ್ರಾಣ ಅಪಾಯ ಇರೋದರಿಂದ ನಾನು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀನಿ, ಆನೇಕಲ್ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೀನಿ, PWD ಅವ್ರಿಗೆ ಮನವಿ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಹೆಬ್ಗೋಡಿ ವೃತ್ತದ DYSP ಅವ್ರಿಗೂ ಮನವಿ ಕೊಟ್ಟಿದ್ದೀನಿ. ತತ್ಕ್ಷಣದಲ್ಲೇ ಇನ್ನು ಜನವರಿ ಫೆಬ್ರವರಿ 15ನೇ ತಾರೀಕು ಮೇಲೆ ಕುರ್ಜಿಗಳು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಒಳಗಡೆ ಲಿಖಿತ ರೂಪದಲ್ಲಿ ಕುರ್ಜಿಗಳು ಎಷ್ಟು ಹೈಟ್ ಕಟ್ಟಿದ್ರೆ ಉಸ್ಕೂರ್ಗೆ ಹೋಗುತ್ತೆ, ಎಷ್ಟು ಸುರಕ್ಷಿತವಾಗಿ ಹೋಗುತ್ತೆ, ಕುರ್ಜಿ ನೆಲಕ್ಕೆ ಬೀಳಬಾರ್ದು. ಒಂದು ನಿಯಂತ್ರಣದ ಮಟ್ಟದಲ್ಲಿ ಸುಮಾರು 80 ಅಡಿಗಿಂತ ಕೆಳಗಡೆ ಇದ್ದರೆ ಕುರ್ಜಿ ಯಾವುದೇ ಕಾರಣಕ್ಕೂ ನೆಲಕ್ಕೆ ಬೀಳೋದೇ ಇಲ್ಲ. ನೀಟಾಗಿ ಹೋಗುತ್ತೆ, ನೀಟಾಗಿ ಬರುತ್ತೆ. ಇದನ್ನು 80 ಅಡಿಗೆ ನಿಲ್ಲಿಸಬೇಕು ಕುರ್ಜಿಗಳನ್ನ. ಅದೇ ರೀತಿ ಕುರ್ಜಿ ಕಟ್ಟುವಾಗ ಕಲಶ ಇಡೋದಕ್ಕೆ ಸುಮಾರು 150 ಅಡಿ ಹೈಟ್ ಎತ್ತಾರೆ ಯುವಕರು. ಅದು ಬಿಟ್ಟು ಮೇಲ್ಗಡೆ ಡ್ರೋನ್ ಬಿಟ್ಬಿಟ್ಟು ಆಟ ಆಡ್ತಾರೆ, ಡ್ರೋನ್ ನೋಡಲಿ ಎಲ್ಲರೂ ಅಂತ. ಯಾರು ಬೆಲ್ಟ್ ಸಹ ಹಾಕ್ಕೊಳ್ಳೋದಿಲ್ಲ, ಸೊಂಟಕ್ಕೊಂದು ಬೆಲ್ಟ್ ಹಾಕ್ಕೊಂಡು ಆ ಹೈಟಲ್ಲಿ ಕೆಲಸ ಮಾಡಬೇಕು. ಇಲ್ಲ 90 ಅಡಿ ಮೇಲೆ ಹೋಗ್ಬಿಟ್ರೆ ನಿಯಂತ್ರಣ ಸಿಗೋದಿಲ್ಲ. ಗಾಳಿಗೆ ಒಂದು ಸೈಡ್ ಹೋಗ್ತಾ ಇರುತ್ತೆ ಕುರ್ಜಿ, ನಮ್ಗೆ ಗೊತ್ತಾಗುತ್ತೆ ಕುರ್ಜಿ ಕಟ್ಟೋರಿಗೆ, ಅದು ಯಾರು ಬೆಲ್ಟ್ ಹಾಕ್ಕೊಳ್ಳೋದಿಲ್ಲ. ತತ್ಕ್ಷಣದಲ್ಲೇ ತಹಸೀಲ್ದಾರ್ ಅವರು ಲಿಖಿತ ರೂಪದಲ್ಲಿ ಮನವಿ ಸಭೆ ಕರೆದು ಎಲ್ಲ ಗ್ರಾಮಸ್ಥರು ಲಿಖಿತ ರೂಪದಲ್ಲಿ ಕೊಟ್ಟು ತೇರು ಕಟ್ಟುವಾಗ ಸುರಕ್ಷಿತವಾದ ಕ್ರಮಗಳೇನೇನು ಜರುಗಿಸ್ಬೇಕು, ಮತ್ತು ಕುರ್ಜು 80 ಅಡಿ ನಿಲ್ಲಿಸಬೇಕು, ಯಾರಿಗೂ ಏನು ತೊಂದರೆ ಆಗೋ ರೀತಿಯಲ್ಲಿ PWD ಅವರು, ಪೊಲೀಸ್ ಇಲಾಖೆಯವರು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತತ್ಕ್ಷಣದಲ್ಲಿ ಸಭೆ ಕರೆದು ಈ ನಿಯಂತ್ರಣಗಳನ್ನು ಮಾಡಬೇಕು. ಇದು ಮಾಡದಿರೋ ಹೋದರೆ ಮತ್ತೆ ಇವರು 200 ಅಡಿ ಕುರ್ಜಿ ಕಟ್ತಾರೆ. ಕುರ್ಜಿ ಏನಾದರೂ ಹೆಚ್ಚು ಕಡಿಮೆಯಾಗಿ ನೆಲಕ್ಕೆ ಬಿದ್ದು ಯಾವುದೇ ಒಂದು ಗಾಯಗಳಾಗಿ ಯಾರಿಗೆ ಪ್ರಾಣಾಪಾಯ ಆದರೆ ಅದಕ್ಕೆ ಅಧಿಕಾರಿ ವರ್ಗದವರೇ ಹೊಣೆಯಾಗಿರ್ತೀರ. ನಮ್ಮ ಕರ್ತವ್ಯ ಏನೋ ಎಲ್ಲ ಗ್ರಾಮಸ್ಥರ ಮುಖಾಂತರ ಮನವಿಯನ್ನು ಕೊಟ್ಟಿರ್ತೀವಿ, ಮಿಕ್ಕಿದ ಕೆಲಸ ನಿಮ್ದಿರುತ್ತೆ. ನೀವು ಲಿಖಿತ ರೂಪದಲ್ಲಿ ಕೊಡಲಿಲ್ಲ ಅಂದರೆ ಈ ಪೈಪೋಟಿ ನಿಲ್ಲೋದೇ ಇಲ್ಲ. ಗ್ರಾಮಸ್ಥರೇ, ಉಸ್ಕೂರು ಮಧುರಾಮ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ. ಇನ್ನು 12 ಕುರ್ಜಿಗಳ ಇನ್ನೂ 20 ಕುರ್ಜಿಗಳು ಕಟ್ಕೊಂಡು ನಮ್ಮ ಧಾರ್ಮಿಕ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಎಲ್ಲರಿಗೂ ಸಾರೋಣ. ನಮ್ಮ ಹಿಂದೂ ಧರ್ಮದ ಒಂದು ಪದ್ಧತಿಯನ್ನು ಎಲ್ಲ ವರ್ಗದವ್ರಿಗೂ ಇಡೀ ವಿಶ್ವವೇ ನೋಡಲಿ. ಉಸ್ಕೂರು ಜಾತ್ರೆನ ವಿಜೃಂಭಣೆಯಾಗಿ ಉಸ್ಕೂರು ಜಾತ್ರೆ ಮಾಡೋಣ. ಉಸ್ಕೂರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ತೇರುಗಳು ಕಟ್ಟೋದಕ್ಕೆ ನಮಗೆ ತುಂಬ ನೆರವು ಕೊಟ್ಟಿದ್ದೀರಾ. ಉಸ್ಕೂರು ಅವ್ರಿಗೆ ಮಾತ್ರ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀವಿ. ಉಸ್ಕೂರು ಗ್ರಾಮದ ಪ್ರತಿಯೊಬ್ಬ ನಾಯಕರು ಸಹ ನಮಗೆ ತೇರುಗಳು ಕಟ್ಟೋದಕ್ಕೆ ಅವರೇ ಬಂದು ತೇರು ಕಟ್ಕೊಂಡು ಬನ್ನಿ ನಮ್ಮ ಉಸ್ಕೂರಿಗೆ ಅಂತ ಅವರೆಲ್ಲ ನಮಗೆ ಮನವಿಗಳು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ವಂದನೆಗಳು ಅರ್ಪಿಸುತ್ತಾ, ಯಾರು ಅನ್ಯತಾ ಭಾವಿಸದೆ ಪೈಪೋಟಿಯನ್ನು ನಿಲ್ಲಿಸಿ ಮೊದಲು ಕುರ್ಜಿಗಳನ್ನು ನಾವು ಧಾರ್ಮಿಕ ಪದ್ಧತಿಯಲ್ಲಿ ಕಟ್ಟೋಣ, ಪೈಪೋಟಿ ವರ್ಗದಲ್ಲಿ ಕುರ್ಜಿ ಕಟ್ಟೋದೇ ಬೇಡ ಅಂತ ಹೇಳ್ಬಿಟ್ಟು ನಾನು ಲೆಟ್ರ್ ಕೊಟ್ಟಿದ್ದೀನಿ. 4-5 ದಿನದಲ್ಲಿ ನನಗೆ ಲಿಖಿತ ರೂಪದಲ್ಲಿ ಅವ್ರು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟಲ್ಲಿ ನಾನು ಏನು ಬೇಕಾದ್ರೂ ಫೈಟ್ ಮಾಡ್ತೀನಿ. ನಮಸ್ತೆ ಗೆಳೆಯರೇ.